ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬಾಹುಬಲಿ ಸರ್. ಅಗ್ನಿಗೆ ಸಂಬಂಧಪಟ್ಟಂತೆ ಏನು ಮಾಡ್ತಾಯಿದ್ವಿ, ಟಾಪಿಕ್ ವೈಸ್ ಕ್ಲಾಸನ್ನು ಮಾಡ್ತಾಯಿದ್ವಿ. ಸ್ವಲ್ಪ ಕೆಲಸದ ನಿಮಿತ್ತ ಏನಾಗುತ್ತೆ ಅಂದರೆ ರೆಗ್ಯುಲರ್ ಆಗಿ ಆಗ್ತಿರಲಿಲ್ಲ. ನಾನು ಟ್ರೈ ಮಾಡ್ತಿರ್ತೀನಿ, ಟೈಮ್ ಸಿಕ್ಕಾಗೆಲ್ಲ ಮಾಡ್ತಿರ್ತೀನಿ. ಈಗ ಮುಂದಿನ ಟಾಪಿಕ್ ಏನಂತೇಳಿ ನೆಕ್ಸ್ಟ್ ಟಾಪಿಕ್ 5ನೇದು ಏನಪ್ಪ ಅಂತಂದ್ರೆ ಸಿಂಪ್ಲಿಫಿಕೇಷನ್, ಸರಳೀಕರಣ. ಇಲ್ಲಿ ಏನೇನು ಬರ್ತಾವೆ, ಏನು ಬೇಸಿಕ್ ಅಂತ, ಏನು ಎಷ್ಟು ಈಸಿ ಇರ್ತಾವೆ, ಟಫ್ ಇರ್ತಾವೆ, ಹೆಂಗಿರ್ತಾವೆ, ಎಲ್ಲ ಥರ ಕ್ವಶನ್ಸನ್ನು ನೋಡ್ಕೊಂಡು ಅದೇ ರೀತಿ ಈ ಸಲ ಎಕ್ಸಾಮ್ ಆಲ್ಮೋಸ್ಟ್ ಕನ್ನಡದಾಗ ಐತಿ. ಎಲ್ಲರೂ ಕನ್ನಡದಾಗ ಐತಿಲ್ಲ ಅಂತ ಕನ್ಫರ್ಮೇಷನ್ ಕೂಡ ಮೆಸೇಜ್ ಮಾಡ್ತಾಯಿದ್ರಿ, ಕೆಲವು ಜನ ಕಾಲ್ ಮಾಡಿದ್ರಿ. ಅದಕ್ಕೋಸ್ಕರ ಹೇಳ್ತೀನಿ ಇನ್ನೊಮ್ಮೆ, ಕನ್ನಡದೊಳಗೆ ಐತಿ. ಟೋಟಲ್ 13 ಭಾಷೆಯಲ್ಲಿ ಮಾಡತ್ತಾರೆ ಎಕ್ಸಾಮು. ಪ್ರತಿ ಸಲ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಎರಡೇ ಇರ್ತಿತ್ತು. ಈ ಸಲ ಆ 13 ಭಾಷೆಗಳಲ್ಲಿ ಮಾಡತ್ತಾರೆ ಅಂದ್ರೆ 13 ಭಾಷೆಗಳಲ್ಲಿ ಕೂಡ ಕನ್ನಡನೂ ಐತಿ. ಓಕೆ, ಎಸ್. ಈಗ ಮುಂದಿನ ಟಾಪಿಕ್, ಹಿಂದಿನ 4 ಟಾಪಿಕ್ ಯಾರು ನೋಡಿಲ್ಲ ಅವರೆಲ್ಲ ನೋಡಿರಿ. ಈಗ 5ನೇ ಟಾಪಿಕ್ಕು ಸಿಂಪ್ಲಿಫಿಕೇಷನನ್ನು ನೋಡೋಣ. ಓಕೆ, ಅದೇ ರೀತಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ. ಕೆಲವು ಜನ ನೋಡಿರಿ 60% ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ. ಯಾಕಂತಂದ್ರೆ ವಿಡಿಯೋ ನೋಡ್ತೀರಿ ಆದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಅವರು ಸಬ್ಸ್ಕ್ರೈಬ್ ಮಾಡ್ಕೊರಿ. ಓಕೆ, ಅದೇ ರೀತಿ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ನಿಮಗೆ ಮುಂದಿನ ವಿಡಿಯೋ ಅಪ್ಲೋಡ್ ಆದಮೇಲೆ ಸಿಗುತ್ತೆ. ಡನ್. ಓಕೆ, ಈಗ ಸಿಂಪ್ಲಿಫಿಕೇಷನ್, ಸರಳೀಕರಣದಲ್ಲಿ ಏನೇನದ, ಫಸ್ಟಿಗೆ ಚಿಹ್ನೆಗಳು ಗೊತ್ತಿರಬೇಕು. ಏನು ಗೊತ್ತಿರಬೇಕು? ಚಿಹ್ನೆಗಳು, ಸೈನ್ಸ್ ಚಿಹ್ನೆಗಳು ಗೊತ್ತಿರಬೇಕು. ಓಕೆ, ಸೈನ್ ಗೊತ್ತಿರಬೇಕು. ಏನೇನು ಈಗ ನೋಡಿ, ಇದಕ್ಕೆ ಪ್ಲಸ್ ಸಂಕಲನ, ಇಂಗ್ಲೀಷ್ ಒಳಗೆ ಏನಂತೀವಿ, ಎಡಿಷನ್ ಅಂತೀವಿ. ಓಕೆ, ನೆಕ್ಸ್ಟು ವ್ಯವಕಲನ, ಸಬ್ಸ್ಟ್ರಾಕ್ಷನ್ ಅಂತೀವಿ. ಆಮೇಲೆ ಮಲ್ಟಿಫಿಕೇಷನ್, ಗುಣಾಕಾರ. ಡಿವಿಸಿಯನ್ ಅಂತಾರೆ ಭಾಗಾಕಾರ. ಪರ್ಸಂಟೇಜ್, ಶೇಕಡಾವಾರು. ಈಕ್ವಲ್ ಅಂದರೆ ಸಮ, ವರ್ಗ, ಸ್ಕ್ವೇರ್ ರೂಟ್. ಈಗ ಇನ್ನೇನು ನೋಡ್ಕೊಂಬಿಡ್ರಿ, ಇದು ಸ್ಕ್ವೇರ್ ರೂಟು. ಒಂದು ವೇಳೆ ಈ ರೂಟ್ ತೆಗೆದು ಇಲ್ಲಿ 3 ಬರೆದ್ರೆ ಕ್ಯೂಬ್ ರೂಟ್, 4 ಬರೆದ್ರೆ 4th ರೂಟು, 5 ಬರೆದ್ರೆ 5th ರೂಟು. ಜಸ್ಟ್ ಇದನ್ನಷ್ಟೇ ಬರೆದ್ರೆ ಸ್ಕ್ವೇರ್ ರೂಟು. ಇದು ಸ್ಕ್ವೇರ್ ರೂಟ್. ಈ ಚಿಹ್ನೆಗಳು ನಿಮ್ಗೆ ಗೊತ್ತಿರಬೇಕು. ಓಕೆ, ಡನ್. ಎಸ್, ಮುಂದೆ ಹೋಗ್ರಿ. ಏನು, ಬೋರ್ಡ್ಮಾಸ್ ರೂಲ್ಸ್ ಅಂತೇಳಿ ಬರುತ್ತೆ. ಈ ಬೋರ್ಡ್ಮಾಸ್ ರೂಲ್ಸಲ್ಲಿ ಏನೇನು ಎತ್ತ ಗೊತ್ತಿರಬೇಕು. ಏನು ಬೋರ್ಡ್ಮಾಸ್, BO ಇಲ್ಲಿ ಬರ್ರಿ ನೋಡ್ರಿ, BODMAS, ಬೋರ್ಡ್ಮಾಸ್ ರೂಲ್ಸ್. ಅದು ರೀಸೆಂಟಾಗಿ ಏನಾಗೈತೆ ಅಂತಂದ್ರೆ ವಿ ಬೋರ್ಡ್ಮಾಸ್ ಆಗೈತಿ. ಏನಾಗೈತೆ ರೀ, ವಿ ಬೋರ್ಡ್ಮಾಸ್. ಈ ವಿ ಕೂಡ ಅದರಲ್ಲೇ ಇರುತ್ತೆ, ಆದ್ರೆ ಇಲ್ಲಿ ಸಪ್ರೇಟ್ ಆಗಿರೋದಕ್ಕೊಂದ ವಿ ಅಂತ ಸೇರ್ತಾರೆ. ಅದು ಏನು, ವಿ, ದ ಲೆಟರ್ ವಿ ಇನ್ ವಿ ಬೋರ್ಡ್ಮಾಸ್ ಸ್ಟ್ಯಾಂಡ್ಸ್ ಫಾರ್ ದ ವರ್ಡ್ ವೆನಾಕ್ಯುಲಮ್. ಇಲ್ಲಿ ಐತೆ ನೋಡ್ರಿ, ವಿ ಅಂದರೆ ವೆನಾಕ್ಯುಲಮ್. 1 ಮಾರ್ಕ್ಸ್ ಕ್ವಶನು ಎಲ್ಲಾದರೂ ಕೇಳಬಹುದು. ವಾಟ್ ಈಸ್ ಅ ವಿ? ವಿ ಮೀನ್ಸ್, ವಿ ಅಂದರೆ ಏನು ಅಂತಂದಾಗ ಏನು ಹೇಳ್ರಿ, ವಿ ಬೋರ್ಡ್ಮಾಸ್ ಅಂತೀವಿ. ಓಕೆ, ಗೊತ್ತಿರಬೇಕು. ರೀಸೆಂಟಾಗಿ ಚೇಂಜ್ ಆಗ್ಯಾರ, ವಿ ಬೋರ್ಡ್ಮಾಸ್ ಅಂತೇಳಿ. ಓಕೆ, ಮೀನಿಂಗ್ ದೇರ್ ಬೈ ಆ್ಯಂಡ್ ಓವರ್ ಹೆಡ್ ಹಾರಿಜೆಂಟಲ್ ಬಾರ್ ಅಂತಂದಾಗ ಈಗ ನೋಡ್ರಿ 5 + 3 ಹಿಂಗೆ ಮ್ಯಾಲೊಂದು ಬಾರ್ ಇರ್ತೈತಿಲ್ಲ ರೀ ಬೋರ್ಡ್ಮಾಸ್ ಒಳಗೆ. ಫಸ್ಟಿಗೆ ಇದನ್ನ ಸಾಲ್ವ್ ಮಾಡ್ತೀವಿ. ಇದಕ್ಕೆ ಏನಂತೀವಿ ಹೇಳ್ರಿ, ವೆನಾಕ್ಯುಲಮ್. ವಿ ಅಂತ ಸಪ್ರೇಟ್ ಯೂಸ್ ಮಾಡ್ಯಾನ ಅಷ್ಟ. ಬಾರ್ ಏನು ಬರುತ್ತಲ್ಲ ಅದಕ್ಕೆ ಸಪ್ರೇಟಾಗಿ ವಿ ಅಂತೇಳಿ ಯೂಸ್ ಮಾಡ್ಯಾನ. ವೆರಿ ಇಂಪಾರ್ಟೆಂಟ್ ನೋಡ್ರಿ, ವಿ ಬೋರ್ಡ್ಮಾಸ್ ನೆನಪಿರ್ಬೇಕು. ಎಲ್ಲ ಯಾವುದೇ ಎಕ್ಸಾಮ್ ಬರ್ರಿ, SSJDಯಲ್ಲಿ ಎಲ್ಲ ಕಡೆ ಇರ್ತಾವೆ. ಓಕೆ, ಎಸ್. ಈಗ ನೆಕ್ಸ್ಟ್, ಇಲ್ಲಿ ಬರ್ತೀನಿ ನೋಡ್ರಿ, ಬೋರ್ಡ್ಮಾಸ್. ಬಿ ಪ್ರೆಸೆಂಟ್ಸ್ ಫಾರ್ ಏನಂತೀವಿ, ಬಿ ಅಂದರೆ ಏನು, ಬ್ರಕೆಟ್. ಹೌದಾ. ನೆಕ್ಸ್ಟ್ ಓ ಅಂದರೆ ಆಫ್, ಆರ್ಡರ್. ಡಿ ಅಂದರೆ ಡಿವಿಷನ್. ಎಮ್ ಅಂದರೆ ಮಲ್ಟಿಫಿಕೇಷನ್. ಎ ಅಂದರೆ ಎಡಿಷನ್. ಎಸ್ ಅಂದರೆ ಸಬ್ಸ್ಟ್ರಾಕ್ಷನ್. ಈ ರೀತಿ ಸೀರಿಯಲ್ಲಾಗಿ ನಾವು ಸಾಲ್ವ್ ಮಾಡ್ಕೊತ ಹೋಗಬೇಕು. ಗೊತ್ತಾಯಿತು? ಈ ರೀತಿ ಸೀರಿಯಲ್ಲಾಗಿ ನಾವು ಯಾವುದೇ ಒಂದು ಬೋರ್ಡ್ಮಾಸ್ ರೂಲ್ಸ್ ಮೇಲೆ ಲೆಕ್ಕ ಇದ್ದಾಗ ಈ ರೀತಿ ಸೀರಿಯಲ್ಲಾಗಿ ನಾವು ಮಾಡ್ಕೊಂಡು ಹೋಗಬೇಕು. ಗೊತ್ತಾಯಿತು? ಡನ್. ಎಸ್. ನೆಕ್ಸ್ಟ್,
ಚಿಹ್ನೆಗಳಲ್ಲಿ ಗೊತ್ತಿರಬೇಕು. ಏನು ಪ್ಲಸ್ ಇಂಟು ಪ್ಲಸ್ ಅಂತಂದಾಗ ಅದು ಪ್ಲಸ್ ಆಗುತ್ತೆ ರೀ, ಹೌದಾ? ಪ್ಲಸ್ ಇಂಟು ಪ್ಲಸ್ ಅಂದಾಗ ಅದು ಪ್ಲಸ್ಸು, ಪ್ಲಸ್ ಇಂಟು ಮೈನಸ್ ಅಂದಾಗ ಮೈನಸ್ಸು. ಅಂದ್ರೆ ಒಂದು ತಲೆ ಇಟ್ಕೊಂಡ್ಬಿಟ್ರಿ, ಸೇಮ್ ಚಿಹ್ನೆಗಳ ಮಧ್ಯದಲ್ಲಿ ಇಂಟು ಇತ್ತಂದ್ರೆ ಅದೇ ಚಿಹ್ನೆ ಇರುತ್ತೆ ನೋಡಿರಿ. ಇಲ್ಲಿ ಸೇಮ್ ಚಿಹ್ನೆ ಐತಿ, ಆದ್ರೆ ಸೇಮ್ ಚಿಹ್ನೆ ನೋಡ್ರಿ, ಇಲ್ಲಿ ಸೇಮ್ ಚಿಹ್ನೆ ಐತಿಲ್ಲ ರೀ, ಯಾವುದೇ ಸೇಮ್ ಚಿಹ್ನೆ ಪ್ಲಸ್ಸು ಮೈನಸ್ಸು ಸೇಮ್ ಚಿಹ್ನೆ ಇತ್ತಂದ್ರೆ ಮಲ್ಟಿಫಿಕೇಷನ್ ಮಾಡಿದಾಗ ಪ್ಲಸ್ಸ ಬರುತ್ತೆ ನೋಡಿರಿ. ಬೇರೆ ಬೇರೆ ಚಿಹ್ನೆಗಳಿದ್ದಾಗ ಮೈನಸ್, ಗೊತ್ತಾಯಿತು? ಡಿವಿಷನ್ ಇದ್ದಾಗ ನೋಡಿರಿ, ಏನು ಪ್ಲಸ್ ಡಿವೈಡೆಡ್ ಬೈ ಪ್ಲಸ್ ಅಂದಾಗ ಪ್ಲಸ್ಸ ಬರುತ್ತೆ, ಪ್ಲಸ್ ಡಿವೈಡೆಡ್ ಬೈ ಮೈನಸ್ ಅಂದಾಗ ಮೈನಸ್. ಅಂಡರ್ಸ್ಟ್ಯಾಂಡ್ ಆಗತ್ತಲ್ಲ? ಎಸ್, ಇದೇನು ಚಿಹ್ನೆಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಇಷ್ಟು ನಿಮಗೆ ಬೇಸಿಕ್ ಗೊತ್ತಿರಬೇಕು. ಓಕೆ, ಇನ್ನು ಮುಂದೆ ಯಾವುದು ನೋಡೋಣ. ಓಕೆ, ಸಿಂಪಲ್ ಲೆಕ್ಕಗಳ ಒಂದು ಬರೆದಿಟ್ಟಿನಿ, ಅವುಗಳನ್ನ ನೋಡ್ತಾ ಹೋಗೋಣ. ಓಕೆ, ಎಸ್. ಇಲ್ಲಿ ನೋಡಿ, ಚಿಹ್ನೆಗಳನ್ನ ನೋಡಿದ್ವಿ, ಬೋರ್ಡ್ ಮಾಸ್ ರೂಲ್ಸನ್ನು ನೋಡಿದ್ವಿ. ಓಕೆ, ನೆಕ್ಸ್ಟ್ ನೋಡಿ ಸೈನ್ಸ್ ಅದು ನೋಡಿದ್ವಿ. ಇಲ್ಲಿ ನೋಡಿ ಏನು ಸಿಂಪಲ್ ಆಗಿತ್ತು. ಫಸ್ಟ್ ಒನ್ ಏನದ 5 ಪ್ಲಸ್ ಏನದ ರೀ 5 ಪ್ಲಸ್ 5 ಇಂಟು 5. ಇಲ್ಲಿ ನಾವು ಬೋರ್ಡ್ ಮಾಸ್ ರೂಲ್ಸನ್ನು ನೋಡಿದ್ದೀವಿ. ಏನು ಫಸ್ಟಿಗೆ ಬೋರ್ಡ್ ಮಾಸ್, ಇಲ್ಲಿ ಎಡಿಷನ್ ಸಂಕಲನದ, ಇಲ್ಲಿ ಗುಣಾಕಾರ. ಫಸ್ಟಿಗೆ ಯಾವ್ದು ಬರ್ತದೆ ಹೇಳ್ರಿ? ಮಲ್ಟಿಫಿಕೇಷನ್ ಬರುತ್ತೆ. ಅಂದ್ರೆ ಇಲ್ಲಿ ಮಾಡಿ ನೋಡಿರಿ, ಸಿಂಪಲ್ ಸ್ಟೆಪ್ ವೈಸ್ ಮಾಡಿ ನೋಡಿರಿ. ಮಾಡಿದ್ದೀನಿ? ಎಸ್. ಇಲ್ಲಿ ನೋಡಿ, ಫಸ್ಟಕ್ಕೆ 5 ಇಂಟು 5 ಮಲ್ಟಿಫಿಕೇಷನ್ ಮಾಡ್ಕೊಂಡ ನಂತರ 25 ಬಂತು. ಇದಕ್ಕೆ ಪ್ಲಸ್ 5 ಆ್ಯಡ್ ಮಾಡಬೇಕು. ಟೋಟಲ್ ಎಷ್ಟು ಬಂತು? 30. ಅಂದ್ರೆ ಈ ರೂಲ್ಸು ನಿಮಗೆ ತಲೆಯಾಗಿರ್ಬೇಕು. ಫಸ್ಟ್ ಯಾವುದಾದ ಚಿಹ್ನೆ ನೋಡಬೇಕು, ಆಮೇಲೆ ಮುಂದೆ ಹೋಗ್ಬೇಕು. ಓಕೆ, ಅರ್ಥ ಆಗತೈತಿ? ನೆಕ್ಸ್ಟ್ ಹೋಗೋಣ್ರಿ ಸೆಕೆಂಡ್. ಇಲ್ಲಿ ನೋಡಿ 555 ಅದ, ಹೌದಾ? ಮಲ್ಟಿಫಿಕೇಷನ್ ಎಷ್ಟು ಈಸಿ ಅದ ನೋಡಿರಿ. ನಾವು 555 ಇಂಟು 444 ಈ ರೀತಿ ಇದ್ದಾಗ ಹೆಂಗೆ ಮಾಡಬೇಕು? ಫಸ್ಟಿಗೆ ಏನು ಮಾಡ್ಬೇಕು ಹೇಳ್ರಿ? ಈ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನು ಮೈನಸ್ ಮಾಡಿರಿ. ಎಷ್ಟು ಬಂತು? 555 ಬಂತು, ಹೌದಾ? ಇಲ್ಲಿ ಒಂದು 5 ಅದ, ಒಂದಕ್ಕೆ 5 ಒಂದು ತಗೋ. ಇಲ್ಲಿ 4 ಅದ, 4 ತಗೋ. 2 ಅದಾವಿಲ್ಲ, ಇಂಟು ಮಾಡಿದಾಗ ನಡು 2 ಸಂಖ್ಯೆ ಅದಾವ. ಅಂದ್ರೆ ಈ 111 ಅದಲ್ಲ, ಅದನ್ನು ಡಬಲ್ ಸಲ ಇಂಟು ಮಾಡ್ಕೊಂಡ್ಬಿಡ್ಬೇಕು. ಬಂದ ಆನ್ಸರನ್ನು ಇದಕ್ಕೆ ಇಂಟು ಮಾಡಿ ಫೈನಲ್ ಆನ್ಸರು. ಇದನ್ನೆಲ್ಲ ನೀವು ಇಂಟು ಮಾಡ್ಕೊತ ಕೂತ್ರೆ ಸಪ್ರೇಟಾಗಿ ಒಂದೊಂದು ಇಂಟು ಮಾಡಿದರೆ ಟೈಮ್ ವೇಸ್ಟ್ ಆಗುತ್ತೆ. ಓಕೆ, ಹೌದಾ? ಶಾರ್ಟ್ಕಟ್ಟಾಗಿ ನಾವು ಮಾಡ್ಕೊಂಡು ಹೋಗಬೇಕು. ನೆಕ್ಸ್ಟ್ ಹೋಗೋಣ. ಎಸ್, ಥರ್ಡ್ ಕ್ವಶನ್ ಏನು? 2100 ಡಿವೈಡೆಡ್ ಬೈ 50 ಡಿವೈಡೆಡ್ ಬೈ ಅದು, ಹೌದಾ? ಅಂದ್ರೆ ಮೇಲ್ಗಡೆನೂ ಪ್ಲಸ್ ಅದ, ಇಲ್ಲಿನೂ ಪ್ಲಸ್ ಅದ. ಅಲ್ಲಿ ಚಿಹ್ನೆಗಳು ನೋಡಿರಲಿಲ್ಲ, ಡಿವೈಡೆಡ್ ಬೈ ಇದ್ದಾಗ ಪ್ಲಸ್ ಬರುತ್ತೆ, ಇದು ಪ್ಲಸ್ದಾಗ ಐತೆ, ಹೌದಾ? ಈ 0 ಹೋಯ್ತು. 5 4 20, 5 2 10, ಟೋಟಲ್ ಎಷ್ಟು ಬಂತು? 42, ಹೌದಾ? ಇನ್ನು ಕೆಲವೊಂದು ಸಲ ಹಿಂಗೆ ಕೊಟ್ಟಿರ್ತಾರೆ, ಏನು? 3x + 2 = 23. ಇದರಲ್ಲಿ ಎಕ್ಸನ ಬೆಲೆ ಎಷ್ಟು? ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಅದರಲ್ಲಿ ಎಕ್ಸನ ಬೆಲೆ ಎಷ್ಟು ಅಂತ ಕಂಡುಹಿಡಿಯೋಣ, ಹೌದಾ? ಈಗೇನು ಮಾಡಬೇಕು? ಈ ಇಕ್ವೇಷನನ್ನು ಬರೆದ ತಕ್ಷಣ ಈ ಸಂಖ್ಯೆಯನ್ನು ಈ ಕಡೆ ಕಳಿಸು. ಅಂದ್ರೆ ಈ ಕಡೆ ಬಂದರೆ ಪ್ಲಸ್, ಇದ್ದದ್ದು ಏನಾಗುತ್ತೆ? ಮೈನಸ್ ಆಗುತ್ತಾ? ಇಲ್ಲಿ ಮೈನಸ್. ಆಮೇಲೆ 23 2 ಹೋದರೆ 21. ಈ 3 ಈ ಕಡೆ ಇಕ್ವಲ್ಟುದಿಂದ ಈ ಕಡೆ ಹೋದರೆ ಡಿವೈಡೆಡ್ ಬೈ ಆಗುತ್ತೆ. 3 ಅಂದರೆ 3 7. ಎಕ್ಸ್ ಇಕ್ವಲ್ ಟು ಎಷ್ಟು ಬಂತು ರೀ? 7. ಅದು ನಮಗೆ ಕರೆಕ್ಟ್ ಐತಿಲ್ಲೋ ನೋಡಿರಿ. ಈ ಎಕ್ಸ್ ಅಂದರೆ ಈ ಕಡೆನೂ ಇಲ್ಲೇನು 23 ಅದಲ್ಲ, ಇಲ್ಲಿ ಎಕ್ಸ್ ಇಕ್ವಲ್ ಟು 7 ಹಾಕಿದ್ರೆ ಅಲ್ಲಿ 23 ಬರಬೇಕು. 3 ಇಂಟು 7 ಪ್ಲಸ್ 2, 7 3 21 ಪ್ಲಸ್ 2 ಅಂದ್ರೆ 23 ಬಂತಿಲ್ಲ. LHS ಇಕ್ವಲ್ ಟು RHS. ಗೊತ್ತಾಯಿತು? ಡನ್. ಆನ್ಸರ್ ಯಾವುದು? ಆಪ್ಷನ್ ನಂಬರ್ ಎ, ಹೌದಾ? ನೆಕ್ಸ್ಟ್ ಹೋಗೋಣ್ರಿ 5ನೇ ಕ್ವಶನ್ ಏನು? ಡಿವೈಡೆಡ್ ಬೈ 5, ಹೌದಾ?
72 ಇಂಟು 72 ಡಿವೈಡೆಡ್ ಬೈ 100 ಅಲ್ಲ, ಏನೂ ಮಾಡೋಂಗಿಲ್ಲ. ಫಸ್ಟಿಗೆ ಡಿವೈಡೆಡ್ ಬೈ ಇದ್ದಾಗ ಕೆಳಗಡೆ ಬರ್ಕೊತೀವಿ 100, ಇಲ್ಲಿ ಬರ್ತೀನಿ 100, 72 ಡಿವೈಡೆಡ್ ಬೈ 100. ಇದನ್ನು ಡಿವೈಡ್ ಮಾಡ್ಕೊತ ಕೂಡಂಗಿಲ್ಲ. 72 ಇಂಟು 72, 72 ಸ್ಕ್ವೇರ್ ಅಂತೂ ಮಾಡೋಕ್ಕೆ ಬರ್ತೈತಿ. ಒಂದೇ ಟಾಪಿಕ್ ಹೇಳಿ ನಾ ಸ್ಕ್ವೇರು ಕ್ಯೂಬ್. 72 ಸ್ಕ್ವೇರ್ ಅಂದಾಗ 5184 ಬರೆದ್ರಿ. 5184. ಈಗ ಡಿವೈಡೆಡ್ ಬೈ 100 ಅದ ಅಂದರೆ 2 0 ಅದಾವೆ, ಅಂದರೆ ಈ ಕಡೆಯಿಂದ 2 ಅಂಕಿ ಬಿಟ್ಟು ಪಾಯಿಂಟ್ ಕೊಡ್ರಿ. 51.84. ಸಿಂಪಲ್, ಈಸಿ ಮಾಡ್ಕೊತ ಹೋದ್ರಿ, ಟಫ್ ಮಾಡ್ಕೊಳೋದಿಲ್ಲ. ಗೊತ್ತಾಯ್ತು? ಡನ್. ನೆಕ್ಸ್ಟ್ ತಗೊಂಡ್ರಿ 6th ಒಂದು 6ನೇ ಕ್ವಶನ್. 16.03 ಇಂಟು 1000 ಅಂತಂದ್ರೆ ಏನು ಮಾಡಬೇಕು? ಮಲ್ಟಿಫಿಕೇಷನ್ 1000 ಅಂದಾಗ ಇದನ್ನೆಲ್ಲ ಇಂಟು ಮಾಡ್ಕೊತ ಕೂಡಂಗಿಲ್ಲ. ಏನು 0 ಇದ್ದಾಗ 0 ಇದ್ದಾಗ ಈಗ ನೋಡಿರಿ 16 ಪಾಯಿಂಟ್ ಅದಲ್ಲ, ಈ ಕಡೆಯಿಂದ ಈ ಕಡೆ ಹೋದ್ರೆ 1 0 ಹೋಯ್ತು. 1 0 ಶಿಫ್ಟ್ ಮಾಡಿದ್ರಿ, ಇನ್ನೂ 2 0 ಅದಾವೆ. ಈ ಕಡೆ ಒಂದು ಶಿಫ್ಟ್ ಮಾಡಿರಿ, ಆಮೇಲೆ ಇನ್ನೊಂದು 3 ಆಯ್ತಲ್ಲ, ಅಂದರೆ ಎಷ್ಟು ಬಂತು? 16,030. ಸಿಂಪಲ್. ನಿಮಗೆ ಟಫ್ ಅನಿಸ್ತೈತಿ, ಒಪ್ಪ 100 ಕೊಟ್ಟವನು ಇಂಟು 1000 ಕೊಟ್ಟವನು ಹೆಂಗೋ. ವೆರಿ ಈಸಿ, ಮಲ್ಟಿಫಿಕೇಷನ್ ಮಾಡೋ ಅವಶ್ಯಕತೆನೇ ಇಲ್ಲ. ಗೊತ್ತಾಯಿತು? ಪಾಯಿಂಟನ್ನು ಶಿಫ್ಟ್ ಮಾಡ್ಬೇಕಷ್ಟೆ. ಡನ್. ಓಕೆ. 7th 25 ಡಿವೈಡೆಡ್ ಬೈ 5 ಆಫ್ 5 ಅಂದ್ರೆ 25 ಡಿವೈಡೆಡ್ ಬೈ 5 5 ಅಂದ. ಈಗ ಈ ಫಸ್ಟಿಗೆ ನಾವು ಏನು ಮಾಡ್ಬೇಕು? ಡಿವೈಡ್ ಮಾಡಬೇಕು, ಆಫ್ ಬಿಡಿಸ್ಬೇಕು. ಫಸ್ಟಿಗೆ ಆಫ್ ಬಿಡಿಸ್ಬೇಕು. ಆಫ್ ಅಂದರೆ ಏನು? ಮಲ್ಟಿಫಿಕೇಷನ್ ಅಂದಂಗೆ. ಆದ್ರೆ ಫಸ್ಟಕ್ಕೆ ಆಫ್ ಅಂತ ಇರ್ತದಲ್ಲ, ಅದನ್ನು ಮಲ್ಟಿಫಿಕೇಷನ್ ಅಂತ ಅಂದಂಗೆ. ಆವಾಗ ಫಸ್ಟಿಗೆ ಈ 5 ಹೋಯ್ತು. ಆಮೇಲೆ ಎಷ್ಟು ಉಳಿತು? 25 ಉಳಿತು. ವೆರಿ ಈಸಿ, ಹೌದಾ? ಡನ್. ಓಕೆ. ನೆಕ್ಸ್ಟ್ 8ನೇ ಕ್ವಶನ್ ನೋಡಿರಿ. ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಅಂದ್ರೆ 15 ಡಿವೈಡೆಡ್ ಬೈ 25 ಇನ್ನೂ ಎಷ್ಟು ಸಿಂಪ್ಲಿಫಿಕೇಷನ್ ಸರಳೀಕರಣ ಮಾಡೋಕ್ಕಾಗುತ್ತೋ ಮಾಡಿರಿ ಅಂತಂದು. ಅಂದ್ರೆ ಅವು ಎರಡು ಇನ್ನೂ ಒಂದ ಮಗ್ಗಿಯೊಳಗೆ ಹೋಗ್ತಾವ ಅಂತ ಹೇಳತ್ತ ನಾವು ಇಂಡೈರೆಕ್ಟಾಗಿ. ಎಷ್ಟರಲ್ಲೇ? 5 3 5 5 ಅಂದ್ರೆ 3/5. ಆಪ್ಷನ್ ನಂಬರ್ ಎ ನೋಡಿರಿ. ಕೇಳ್ಯಾರ ಕ್ವಶನ್, ಕೇಳ್ಯಾರ. ವೆರಿ ಇಂಪಾರ್ಟೆಂಟ್. ಎಲ್ಲ ಕೇಳಿದ್ದು ಎಲ್ಲ ಮಿಕ್ಸ್ ಮಾಡಿ ನಾನು, ಗೊತ್ತಿರಲಿ. ಓಕೆ. ಎಸ್. ನೆಕ್ಸ್ಟ್ 9th ಕ್ವಶನ್. 0.02 ಇಂಟು 30 ಹಿಂಗಿದ್ದಾಗ ಫಸ್ಟಿಗೆ ಪಾಯಿಂಟನ್ನು ತೆಗೆದುಬಿಡ್ಬೇಕು. ಪಾಯಿಂಟ್ ತೆಗೆದ್ಮೇಲೆ ಫಸ್ಟಿಗೆ ನೋಡಿರಿ, ಪಾಯಿಂಟ್ ತೆಗೆದ್ಮೇಲೆ ಏನು ಉಳಿತು? ಬರೀ 2, ಈ ಕಡೆ 30. ಹೌದಾ? 30 ಇಂಟು 2 ಅಂದ್ರೆ 60 ಆಯ್ತಾ? ಡನ್. ಈಗ ಈ ಕಡೆ ಪಾಯಿಂಟ್ ಆದಮೇಲೆ ಎಷ್ಟು ಅಂಕಿ ಅದಾವೆ? 2 ಅಂಕಿ ಅದಾವೆ. ಅಂದ್ರೆ ಈ ಕಡೆಯಿಂದ 2 ಅಂಕಿ ಬಿಟ್ಟು ಪಾಯಿಂಟ್ ಕೊಡಬೇಕು. 0.60 ಎಷ್ಟು ಬಂದೈತಿ ನೋಡಿರಿ. ಈ ರೀತಿ ಮಾಡ್ಕೊಂಡು ಹೋಗ್ಬೇಕು. ಓಕೆ. ಡನ್. ಹಾಂ, ಮುಂದಿನ ಪ್ರಶ್ನೆಯನ್ನು ನೋಡಿರಿ. ಏನದು? 6 ಇಂಟು 0.6 ಪ್ಲಸ್ 0.6 ಡಿವೈಡೆಡ್ ಬೈ 6 ಅಂದಾಗ ಫಸ್ಟಿಗೆ ಇಲ್ಲಿ ನಾವು ಬೋರ್ಡ್ಮಾಸ್ ರೂಲ್ಸ್ ಪ್ರಕಾರ ಏನು ಮಾಡ್ತೀವಿ? ಡಿವೈಡೆಡ್ ಬೈಯನ್ನು ಮಾಡ್ಕೋಬೇಕು. ಡಿವೈಡೆಡ್ ಬೈ ಮಾಡಿದರೆ 6 1 0.1. ಹೌದಾ? ಹೌದಾ? ಪಾಯಿಂಟ್ಲೆ ಐತಿ. ನೆಕ್ಸ್ಟ್ ಮಲ್ಟಿಫಿಕೇಷನ್. 6 36. ಪಾಯಿಂಟ್ ಆದ ನಂತರ 1 ಅಂಕಿ ಐತಿ. ಇಲ್ಲಿ ಮೇಲ್ಗಡೆ ಹೇಳೀನಿ, ಮೇಲ್ಗಡೆ ಲೆಕ್ಕ ಒಳಗೆ ಅಂದರೆ 3.6 ಪ್ಲಸ್ 1 ಅಂದರೆ 3.6 ಪ್ಲಸ್ 0.1 ಅದು ಎಷ್ಟಾಯಿತು? 3.7. ಹೌದಾ? ಗೊತ್ತಾಯಿತು? ನೆಕ್ಸ್ಟ್ ತಗೊಂಡ್ರಿ. ಹಾಂ, ನೆಕ್ಸ್ಟ್ ಕ್ವಶನ್. ಇಫ್ 3x + 10 = 25. ಈಗ ಮೇಲ್ಗಡೆ ಕ್ವಶನ್ ಮಾಡಿದ್ರಲ್ಲ ಅದೇ ರೀತಿ ಅದ ನೋಡಿ. ಎಕ್ಸ್ ವ್ಯಾಲ್ಯೂವನ್ನು ಕಂಡುಹಿಡೀರಿ ಅಂತಂದಾರಲ್ಲ, ಇಲ್ಲಿನು ಈ 10 ಈ ಕಡೆ ತೊಗೊಂಬಂದ್ರೆ ಮೈನಸ್ ಆಗುತ್ತೆ, ಅಂದ್ರೆ 15 ಆಯಿತು. 15 ಡಿವೈಡೆಡ್ ಬೈ ಈ 3 ಈ ಕಡೆ ಬಂದ್ರೆ 3 5 15. ಹೌದಾ? ಎಷ್ಟು ಬಂತು? 5 ಬಂತ? ಡನ್.
ನೆಕ್ಸ್ಟ್ ಕ್ವಶನ್ ನೋಡಿರಿ 45 ಡಿವೈಡೆಡ್ ಬೈ 0.009 ಹಿಂಗಿದ್ದಾಗ ನಿಮಗೆ ಕನ್ಫ್ಯೂಸ್ ಮಾಡ್ಕೊಬೇಡ್ರಿ ಹೌದು. ಫಸ್ಟಿಗೆ ಪಾಯಿಂಟನ್ನು ಡಿವೈಡೆಡ್ ಬೈ ಕೊಟ್ಟಾನಿಲ್ಲ ರೀ. ಹಾಂ, ಪಾಯಿಂಟನ್ನು ತೆಗಿಬೇಕಂದ್ರೆ ಕೆಳಗಡೆ ಫಾರ್ ಎಕ್ಸಾಂಪಲ್ ಈಗ ನೋಡಿರಿ 0.1 ಅದ. ಇದನ್ನು ಹೆಂಗೆ ಬರಿಬೋದು? 1 ಡಿವೈಡೆಡ್ ಬೈ ಪಾಯಿಂಟ್ ಆದಮೇಲೆ 1 ಐತಿಲ್ಲ ಅಂದ್ರೆ ಡಿವೈಡೆಡ್ ಬೈ 10. ಗೊತ್ತಾಯಿತು? ಈಗ ಇದೇ ಒಂದು ವೇಳೆ 0.01 ಇಂದ 1 ಡಿವೈಡೆಡ್ ಬೈ 100 ಬೇಸಿಕ್ ಈ ರೀತಿ ಅಂದಾಗ ಇಲ್ಲಿನೂ ಹಂಗೆ ಅದ ನೋಡ್ರಿ. ಹೌದಾ? ಇಲ್ಲಿ ನೋಡ್ರಿ ದೆನ್ 45 ಡಿವೈಡೆಡ್ ಬೈ 0.009 ಅಂದಾಗ ಪಾಯಿಂಟ್ಗಳು ಎಷ್ಟು ಅದಾವೆ ರೀ? 1 2 3 4 ಅದಾವಿಲ್ಲ ಅಂದ್ರೆ ಮೇಲ್ಗಡೆ 4 0 1 2 3 4 ಅಂದ್ರೆ 10,000 ಆಯ್ತಾ? 45 ಇಂಟು 10,000 ಡಿವೈಡ್ ಬೈ 9. ಈಗ ಡಿವೈಡ್ ಮಾಡಿರಿ 9 1 9 5 5 ಇಂಟು 10,000 ಅಂದ್ರೆ 50,000. ಸಿಂಪಲ್. ನಮಗೆ ಹೆಂಗೆ ಎಷ್ಟು ಸಿಂಪಲ್ ಮಾಡೋಕ್ಕಾಗುತ್ತೋ ಅಷ್ಟು ಸಿಂಪಲ್ ಮಾಡ್ಕೊಂಡು ಹೋಗಿ. ಓಕೆ, ಡನ್. ನೆಕ್ಸ್ಟ್ 13th one. 0.2 minus 0.02 minus 0.002 ಹಿಂಗದ್ದಾಗ ಏನು ನಿಮಗೆ ಕನ್ಫ್ಯೂಸ್ ಆಕೈತಾ? ಏನು ಮಾಡ್ಬೇಕು? ಫಸ್ಟಿಗೆ ಇಲ್ಲಿ ನೋಡಿ ಮೈನಸ್ ಮೈನಸ್ ಇವೆರಡು ಅದಾವ, ಸೇಮ್ ಚಿಹ್ನೆ ಇದ್ದಾಗ ಏನು ಮಾಡ್ಬೇಕು? ಕೂಡಿಸೋದ? ಕೂಡಿಸಿ ಅದೇ ಚಿಹ್ನೆಯೇ ಇಡಬೇಕು ನಾವು. ಹೌದಾ? ಇದು ಮಾಡಿ ನೋಡಿರಿ 0.02 ಮೈನಸ್ 0.02 ಅಂದ್ರೆ ಮೈನಸ್ 0.22. ಇಲ್ಲಿ ನೋಡಿರಿ 0.02 ಆಮೇಲೆ 0.002 ಎಷ್ಟು ಬಂತು? 0.022 ಇಲ್ಲಿ ಎಷ್ಟೈತಿ? ಹೌದಾ? ಈಗ ಏನು ಮಾಡಬೇಕು? ಇದು ಮೈನಸ್ ಆಗೈತಿ, ಇದು ಪ್ಲಸ್ ಆಗೈತಿ. ಇಲ್ಲಿ ಮಾಡಿ ನೋಡಿರಿ 0.2 ಮೈನಸ್ ಇದು ಪ್ಲಸ್ ಆಗದ, ಇದು ಮೈನಸ್ ಕಳೀರಿ. ಎಷ್ಟು ಬಂತು? 0.178. ಆಪ್ಷನ್ ನಂಬರ್ ಎ ನೋಡಿರಿ. ಪಾಯಿಂಟ್ಗಳು ಕೊಟ್ಟಾಗ ನೀವು ಭಾಳ ಕನ್ಫ್ಯೂಸ್ ಮಾಡ್ಕೊತೀರಿ, ಗದ್ದಲ ಮಾಡ್ತೀರಿ. ಹಂಗೆ ಮಾಡಬಾರ್ದು. ಓಕೆ, ಡನ್. ಹಾಂ, ಮುಂದಿನ ಪ್ರಶ್ನೆಯನ್ನು ನೋಡಿರಿ. 0.09 ಡಿವೈಡೆಡ್ ಬೈ ಕ್ವಶನ್ ಮಾರ್ಕ್ ಅಂದರೆ ಇಲ್ಲಿ ಯಾವುದೋ ಒಂದು ಸಂಖ್ಯೆ ಅದ, ಅದು ನೀವು ಕಂಡುಹಿಡಿಬೇಕು. ಈಕ್ವಲ್ ಟು 0.01 ಕಂಡುಹಿಡಿದಿರಿ. ಹಾಂ, 0.09 ಡಿವೈಡ್ ಬೈ ಎಕ್ಸ್ ಅಂದಾಗ ಈ ಎಕ್ಸನ್ನು ಈ ಕಡೆ ಕಳಿಸಿ ಇದನ್ನು ಈ ಕಡೆ ತಗೋರಿ. ಬರೀ ಎಕ್ಸ್ ಈಕ್ವಲ್ ಟು 0.09 ಡಿವೈಡೆಡ್ ಬೈ 0.01 ಬಂತ. ಎಸ್, ಮೇಲಿನ ಪ್ರಶ್ನೆಯಲ್ಲಿ ಹಿಂದಿನ ಪ್ರಶ್ನೆಯಲ್ಲಿ ಮಾಡಿದಾಗ ನೋಡಿರಿ ಕೆಳಗಡೆ ಇಂತಹ ಪಾಯಿಂಟ್ ತೆಗೆದು ಮೇಲ್ಗಡೆ 2 0, ಮೇಲ್ಗಡೆ ಇರುವಂತಹ 3 ಪಾಯಿಂಟ್ ತೆಗೆದು ಕೆಳಗಡೆ 7 ಮಾಡಿವ್ರಿ. ಹಾಂ, ಈ 2 0 ಈ 2 0 ಹೋಯ್ತಾ. 9/10 ಅಂದರೆ 0.9. ಗೊತ್ತಾಗತ್ತೈತಿ? ಎಸ್, ಈಸಿ ಇರ್ತಾವ. ಆದ್ರೆ ನೀವೇನು ಮಾಡ್ತೀರಿ? ಪಾಯಿಂಟು ಆಮೇಲೆ ಕ್ವಶನ್ ಮಾರ್ಕು. ಹೋದ ಸಲ ಎಲ್ಲ ಇಂಗ್ಲೀಷ್ನಾಗಿತ್ತು, ನೀವು ಆಗ ಟೆನ್ಷನ್ ಆಗ್ತದ್ರಿ. ಆದರೆ ಈಗ ಕನ್ನಡದಾಗದ ಅಂದ್ರೆ ನೀವು ಕಾಂಪಿಟೇಷನ್ ಸ್ವಲ್ಪ ಜಾಸ್ತಿ ಆಗುತ್ತೆ. ನೀವು ಪ್ರಿಪ್ರೇಷನ್ ಮಾತ್ರ ಕಂಟಿನ್ಯೂ ಆಗಿಡಬೇಕು. ಓಕೆ, ಎಸ್. 15,000 ಮೈನಸ್ 0.13 ಪ್ಲಸ್ 3.2. ಇಲ್ಲಿ ನೋಡಿರಿ, ಇಲ್ಲಿ 2 ಚಿಹ್ನೆಗಳು ಬಂದದ. ಯಾವ್ಯಾವು? ಇದು ಪ್ಲಸ್ ಆಗದ, ಇದು ಪ್ಲಸ್ ಆಗದ. ಪ್ಲಸ್ ಅವನು ಕೂಡಿಸ್ಬೇಕು, ಫಸ್ಟ್ ಕೂಡಿಸ್ಬೇಕು. ಕೂಡಿಸಿದ ಮೇಲೆ ಎಷ್ಟು ಬಂತು? 1003.2 ಮೈನಸ್ 0.13 ಮಾಡಿರಿ. ಎಷ್ಟು ಬಂತು? 1003.07. ಓಕೆ, ಆಪ್ಷನ್ ನಂಬರ್ ಬಿ ನೋಡಿರಿ. ಗೊತ್ತಾಯಿತು? ನೆಕ್ಸ್ಟ್ ನೋಡಿ, ಇದು ಪಾಯಿಂಟ್ ಒಳಗೆ ಹಾಂ ಎಲ್ಲ ಪ್ಲಸ್ ಅದಾವ, ಕೂಡಿಸಿಟ್ಬಿಡ್ಬೇಕು ಅಷ್ಟೇ. ನೀವು ಹಿಂಗಿದ್ದಾಗೂ ಏನು ಮಾಡ್ಬೇಕಂತಂದ್ರೆ ಪಾಯಿಂಟ್ ಒಳಗಿದ್ದಾಗ ಭಾಳ ಯೋಚನೆ ಮಾಡಬಾರ್ದು. ಇಲ್ಲಿ ನೋಡಿರಿ, ಇಲ್ಲಿ 3 ಅದ. ಹೌದಾ? ಇಲ್ಲಿ ವಿಚಾರ ಮಾಡಿರಿ ನೀವು. 3 ಅದ, ಇಲ್ಲಿ ಪಾಯಿಂಟ್ ಆದ ನಂತರ 0.2 ಅದು ಇದು ಬರೋಂಗಿಲ್ಲ. ಇಲ್ಲಿ 1.7 ಅದ ಅಂದ್ರೆ 7 ಅಂದಾಗ ಇದನ್ನು 2 ಅಂತ ಬರಿಬೋದು. 3 + 2 ಅಂದ್ರೆ 5. 5 ಎಲ್ಲಿದೆ? ಇಲ್ಲಿ ಅದ ನೋಡಿರಿ.
ಹೌದಿಲ್ಲ? ಒಂದ ಪಾಯಿಂಟಲ್ಲಿ ಎಲ್ಲದಕ್ಕೂ ಒಂದ ಪಾಯಿಂಟ್ ಆದಮೇಲೆ ಮುಂದಿನ ಎರಡು ಏನು ಒಂದು ಅಂಕಿ ಆದಮೇಲೆ ಪಾಯಿಂಟು ಎರಡು ಡಿಜಿಟ್ ಅದಾವೆ. ಹೌದಾ? ಅಂದ್ರೆ ಆನ್ಸರ್ ಇದು ಆಗ್ಬೇಕು ನಮಗೆ. ಡೈರೆಕ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕು. ನೀವು ಹೆಂಗೆ ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಬೇಗ ನಿಮ್ಗೆ ಆನ್ಸರ್ ಸಿಗ್ತವೆ ಶಾರ್ಟ್ಕಟ್ಟಲ್ಲಿ. ಓಕೆ, ಮುಂದೋಗೋನು. If x divided by 32 equal to 132 divided by 64, ವ್ಯಾಲ್ಯೂ ಆಫ್ ಎಕ್ಸನ ಬೆಲೆಯನ್ನು ಕಂಡುಹಿಡೀರಿ ಅಂದಾಗ, ಈಗ ಈ ಎಕ್ಸನ್ನು ಬಿಟ್ಟು ಈ 32ನ ಈ ಕಡೆ ತೊಗೊಂಬಿಡ್ರಿ. ಅವಾಗ ಏನಾಗುತ್ತೆ ಹೇಳ್ರಿ, ಈ ಕಡೆ ಹೋದ್ರೆ ಮಲ್ಟಿಫಿಕೇಷನ್ ಆಗುತ್ತೆ. ಇಲ್ಲಿ ಬಂದೈತೆ ಮಲ್ಟಿಫಿಕೇಷನ್. 32 ಬಂದಲೇ 32 ಎರಡಲೇ 2 ಬಂದಲೇ 2 66 ಮುಗೀತಲ್ಲ. ನಿಮಗೆ ಎಕ್ಸ್ ಅಂದ್ರನ ತಲೆ ಕೆಡ್ತೈತೆ ಫಸ್ಟ್. ಎಕ್ಸ್ ಅಂದ್ಪಟ್ಟಿಗೆ ನಿಮ್ಮ ಎಲ್ಲ ಎಕ್ಸ್ಗಳು ನೆನಪಾಗಿ ಆ ಲೆಕ್ಕ ಕೂಡ ನೀವು ತಪ್ಪು ಮಾಡಿ ಹೊಗೆ ಹಾರಿಸ್ಬಿಡ್ತೀರಿ. ಅದಕ್ಕೆ ಎಕ್ಸ್ ಅಂದ್ರೆ ನಿಮಗೆ ತಲೆ ಕೆಡ್ತೈತಿ. ಭಾಳ ತಲೆ ಕೆಡ್ಸ್ಕೊಬೇಡ್ರಿ. ಎಕ್ಸ್ ಅಂದ್ರೆ ಈಸಿ ನಾವು, ಹೌದಿಲ್ಲ? ಹಾಂ, ನೆಕ್ಸ್ಟ್ ಹೋಗೋಣ್ರಿ. 18th one. 3/4 ಆಫ್ ಬಂದೈತೆ ನೋಡಿರಿ. ಫಸ್ಟಿಗೆ ಇದನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕು ನಾನು. ಆಫ್ ಅಂದಾಗ ಏನು ಮಾಡಬೇಕು, ಮಲ್ಟಿಫಿಕೇಷನ್ ಅಂದಂಗೆ ಬರ್ದ್ರಿ ಇದನ್ನ. ಹಾಂ, ಆವಾಗ ಡಿವೈಡೆಡ್ ಬೈ. ಈಗ 3 3 9. ಫಸ್ಟಿಗೆ ನೋಡಿರಿ, ಆಫ್ ಅಂದಾಗ 3 3 9 4 4 16. ಇದು ಡಿವೈಡೆಡ್ ಬೈ ಇದ್ದನ್ನು ನಾನು ಕನ್ವರ್ಷನ್ ಮಾಡ್ಕೊಂಡು ಇಂಟು ಮಾಡಿದಾಗ ಈ ಭಿನ್ನರಾಶಿ ರೆಸಿಪ್ರೋಕಲ್ ಆಗುತ್ತೆ. 4 ಡಿವೈಡೆಡ್ ಬೈ 3 ಆಗುತ್ತೆ. 3 1 3 3 4 1 4 4 ಅಂದರೆ 3/4. ಗೊತ್ತಾಯಿತು? ಭಿನ್ನರಾಶಿ ಒಳಗೂ ನಿಮಗೆ ಸಪ್ರೇಟಾಗಿ ಹೇಳೀನಿ, ಟಾಪಿಕ್ ಹೇಳೀನಿ ಒಂದು. ಗೊತ್ತಾಗತ್ತೈತಲ್ಲ? ಹಾಂ. 19ನೇ ಕ್ವಶನ್ ಏನು, ಭಿನ್ನರಾಶಿಗಳದಾವ, ಪೂರ್ಣಾಂಕದಲ್ಲಿ ಅದಾವ, ಅವುಗಳನ್ನ ನೀವು ಏನು ವ್ಯಾಲ್ಯೂ ಕಂಡಿಬೇಕು. ಹಿಂದಿನ ಭಿನ್ನರಾಶಿ ಟಾಪಿಕ್ ಗೊತ್ತಿರ್ಬೇಕು ಫಸ್ಟಿಗೆ. ಗೊತ್ತಾಗತ್ತೈತಿ? ಇಲ್ಲಿ ನೋಡಿ ಏನು ಬರ್ತೀನಿ ನಾನು ಸೈಡಿಗೆ. ಇನ್ ಅ ಫ್ರ್ಯಾಕ್ಷನ್ ಅಡಿಷನ್ ವೆನ್ ಬೇಸ್ ಈಸ್ ನಾಟ್ ಸೇಮ್ ಅಂದಾಗ, ಛೇದಗಳು ಒಂದೇ ಆಗಿರದ ಸಮಯದಲ್ಲಿ ಅವಾಗೇನು ತೆಗಿಬೇಕು, ಲಸ ತೆಗಿಬೇಕು. ಎದ್ರದ್ದು? ಛೇದಗಳದು. ಲಸ ಮಸ ಟಾಪಿಕ್ ಹಿಂದೆ ಹೇಳೀನಿ. ಎಸ್, ನೋಡಿರಿ ನಿಮಗೆ ಇಲ್ಲೇ ಗೊತ್ತಾಗುತ್ತೆ ನಾ ಯಾವ ರೀತಿ ಟಾಪಿಕ್ಕನ್ನು ತಗೊಳತ್ತೀನಿ ಅಂತಂದ್ರೆ, ಹಿಂದಿನ ಟಾಪಿಕ್ಗಳು ಮುಂದೆ 100% ಅಪ್ಲೈ ಆಗಬೇಕು. 100% ಅಪ್ಲೈ ಆಗೇ ಆಗ್ತಾವೆ. ಆ ರೀತಿ ನಾನು ತಗೊಳತ್ತೀನಿ. ಡನ್? ಓಕೆ. 1:1/2 + 3:1/2 ಇಂಟು 4/5 ಇಂಟು 4/3. ಹೌದಾ? ಫಸ್ಟಿಗೆ ಪೂರ್ಣಾಂಕದಲ್ಲಿದ್ದಾಗ ಇವುಗಳನ್ನ ಏನು ಮಾಡಬೇಕು, ಇದನ್ನು ಹೇಳಿ ನಾ ಭಿನ್ನರಾಶಿಗಳು ಇದಕ್ಕಿಂಟು ಮಾಡಿರಿ. 2 1 2 ಇದಕ್ಕೆ ಪ್ಲಸ್ ಮಾಡಿರಿ. 3/2 ಅಂತ ಭಿನ್ನರಾಶಿ ಒಳಗೆ ಹೇಳೀನಿ. ಯಾರು ನೋಡಿಲ್ಲ ತೆಗೆದು ನೋಡಿರಿ. 3/2 + 7/2 ಇಂಟು 4/5. ಇಲ್ಲಿ ಡಿವೈಡೆಡ್ ಬೈ ಅದ, ಅದನ್ನು ನಾನು ಇಂಟು ಮಾಡ್ಕೊಂಡ್ರೆ ಇದು ರೆಸಿಪ್ರೋಕಲ್ ಉಲ್ಟಾ ಆಗುತ್ತೆ ಭಿನ್ನರಾಶಿ. 4/3 ಇದ್ದದ್ದು 3/4 ಆಯಿತು. ಈ 4 ಗೆಟ್ ಕ್ಯಾನ್ಸಲ್ ಆಯಿತು. ಹೌದಾ? ಓನ್ಲಿ 3/5 ಉಳಿಯಿತು. ಈಗ ಮಲ್ಟಿಫಿಕೇಷನ್ ಅದ. 7 3 21, 5 2 10. ಈಗ ಛೇದಗಳು ಒಂದೇ ಆಗಿಲ್ಲ, ಲಸ ತೆಗಿಬೇಕು. ಏನು ಲಸ? 2 ಮತ್ತು 10 ಲಸ ಎಷ್ಟು ಬರ್ತೈತಿ? 10 ಬರುತ್ತೆ. ಈಗ 10 ಬಂತಂದ್ರೆ ಇದು 10 ಆಗ್ಬೇಕು. ನನಗೆ 2 ಇದ್ದದ್ದು ಇದಕ್ಕಿಂಟು ಎಷ್ಟು ಮಾಡಬೇಕು? 5. ಇದನ್ನು ಮ್ಯಾಲೆ ಇಡಬೇಕು ನಾನು. ಆಮೇಲೆ 3 5 15 ಇಲ್ಲಿ ಇಂಟು ಮಾಡಿರಿ. ಸಾರಿ, ಇಲ್ಲಿ ಹಚ್ಚಿರಿ. ಆಮೇಲೆ 21 ಅಂದರೆ 21. 15 + 21 36. 36 / 10 ಅಂದ್ರೆ 18 ಡಿವೈಡೆಡ್ ಬೈ 5. ಇಲ್ಲಿ ಬಂತು ನೋಡಿರಿ, ಇನ್ನೂ ಮುಗ್ದಿಲ್ಲದ. 18 ಡಿವೈಡೆಡ್ ಬೈ 5 ನಿಮ್ಗೆ ಆನ್ಸರ್ ಇರಲಿಲ್ಲ ಅಂದ್ರೆ ಪೂರ್ಣಾಂಕದಲ್ಲಿ ಕೊಟ್ಟಿರ್ತಾನ. ವೆರಿ ಇಂಪಾರ್ಟೆಂಟ್, ಪೂರ್ಣಾಂಕದಲ್ಲಿ ಕೊಟ್ಟಿರ್ತಾನ. ಗೊತ್ತಾಯಿತು? ನೆಕ್ಸ್ಟ್ ಹೋಗೋಣ್ರಿ. ಡನ್. 20ನೇ ಕ್ವಶನ್. ಇದು ಭಿನ್ನರಾಶಿಗಳಲ್ಲಿ ಅದ. ಆದ್ರೆ ಇಲ್ಲಿ ಏನು ಮಾಡ್ತೀರಿ ಹೇಳ್ರಿ, ಛೇದಗಳು ಒಂದೇ ಅದಾವೆ ಇಲ್ಲಿ ಆಲ್ರೆಡಿ. ನೋಡಿರಿ, ಇಲ್ಲಿ 3 ಅದ 3 ಅದ 3 ಅದ. ಏನು ತಲೆ ಕೆಡ್ಸ್ಕೊಳ್ಳಲ್ಲ. 3 ಇರ್ತೈತಿ ಕೋರಿ ಮೇಲಿಂದ ಕೂಡ್ಸ್ಕೊತ ಹೋಗ್ಬಿಡ್ರಿ. 1 + 2 3 3 5 8 8 ಡಿವೈಡ್ ಬೈ 3 ಮುಗೀತು. ಫೈನಲ್ ಆನ್ಸರ್. ಛೇದಗಳು ಒಂದೇ ಆಗಿದ್ದವು. ಗೊತ್ತಾಯಿತು? ಓಕೆ. ನೆಕ್ಸ್ಟ್, ಹಾಂ, ಬೋಡ್ಮಾಸ್ ರೂಲ್ಸ್ ಎಲ್ಲ ಕಡೆ ಅಪ್ಲೈ ಆಗ್ತೈತೆ ನೋಡಿರಿ. ಹಾಂ, ಗೊತ್ತಿರಲಿ.
ನೀವು ಬೋರ್ಡ್ ಮಾಸ್ ಮೇಲೆ ಕೇಳಿದ್ರು ಅಷ್ಟೇನು ಟಫ್ ಇರೋಂಗಿಲ್ಲ, ವೆರಿ ಈಸಿ. ಆಫ್ ಅಂದಾಗ ಫಸ್ಟಿಗೆ ಆಫ್ ತೊಗೊಂಡ್ರಿ, ಈ ತ್ರೀ ಗೆಟ್ ಕ್ಯಾನ್ಸಲ್, ರೆಸಿಪ್ರೋಕಲ್ ಆಗುತ್ತೆ, ಮಲ್ಟಿಫಿಕೇಷನ್ ಆಗುತ್ತೆ, ಆಮೇಲೆ 2/3 ಉಳಿಯುತ್ತೆ ಆನ್ಸರ್. ಡನ್. 22 ಕ್ವಶನ್ನ ನೀವು ಸಾಲ್ವ್ ಮಾಡಿರಿ. ನಾ ಸಾಲ್ವ್ ಮಾಡಿದ್ದೈತಿ, ಆದ್ರೂ ಇನ್ನೊಂದು ಸಲ ನೀವು ಮಾಡಿರಿ. ಯಾವುದು ಇದು? ಓಕೆ, ಮಾಡಿರಿ, ಕಮೆಂಟ್ ಮಾಡಿರಿ. ತ್ರೀ ಏನದ ಕ್ವಶನ್ ನೋಡಿರಿ. 0.03 ಇಂಟು 0.5 ಮೇಲ್ಗಡೆ ಮಾಡಿದ್ದು. ಫಸ್ಟಕ್ಕೆ 3 ಇಂಟು 5 ಮಾಡಿಬಿಡ್ರಿ, 15 ಆಯಿತು. ಪಾಯಿಂಟ್ ಆದಮೇಲೆ ಎಷ್ಟದಾವೆ? 1 2 3 4 ಅದಾವೆ. ಅಂದ್ರೆ 15 ಅಂದ್ರೆ ಫಸ್ಟಿಗೆ 15 ಬರ್ದ್ರಿ, ಪಾಯಿಂಟ್ ಆದಮೇಲೆ 4 ಇರ್ಬೇಕಂದ್ರೆ ಇನ್ನು 2 0 ಮುಗೀತು. ಡನ್. ಯಾವುದು ಈ ರೀತಿ ಕ್ವಶನ್ಗಳು ನಿಮಗೆ ಬರ್ತಾವೆ. ಇವು ಭಿನ್ನರಾಶಿಗಳ ಮೇಲೇನೆ ಅದ ನೋಡಿ ಛೇದಗಳು ಒಂದೇ ಆಗಿಲ್ಲ. ಲಾಸ್ಟ್ ಕ್ವಶನ್ನು ಅವು ಅದು LCM ತೆಗಿಬೇಕು. ಈ ರೀತಿ ಕ್ವಶನ್ಗಳಿದ್ದಾಗ ನೀವು ಹಿಂದುಗಡೆ ಯಾವ್ಯಾವ ಟಾಪಿಕ್ ಹೇಳಿದ್ದೀನಲ್ಲ ಅವೆಲ್ಲ ಇಲ್ಲಿ ಅಪ್ಲೈ ಆದವು. ಇಲ್ಲ 4 ಟಾಪಿಕ್ ಇಲ್ಲಿ ಅಪ್ಲೈ ಆದವು. ಎಸ್, ಅಂದ್ರೆ ಈ ರೀತಿ ಇದ್ದಾಗ ನೀವು ಮಿಸ್ ಮಾಡಬಾರ್ದು, ಕ್ವಶನ್ಗಳನ್ನು ಮಿಸ್ ಮಾಡಬಾರ್ದು. ಹಿಂದಿನ 4 ಟಾಪಿಕ್ಗಳು ಬಂದಿದ್ರೆ ಇದು 100% ಬರುತ್ತೆ. ಈ ರೀತಿ ಪ್ರಶ್ನೆಗಳು ಕೇಳ್ಯಾರ. ಸೊ ಇದು ಯಾವುದು ಸಂಬಂಧಪಟ್ಟಂತೆ ಸಿಂಪ್ಲಿಫಿಕೇಷನ್. ಓಕೆ, ಸಿಂಪ್ಲಿಫಿಕೇಷನ್ ಬಂದದ. ಮುಂದಿನ ಟಾಪಿಕ್ ನಿಮಗೆ ಯಾವ್ದು ಬೇಕನ್ನೋದನ್ನು ನೀವು ಕಮೆಂಟ್ ಮುಖಾಂತರ ಹೇಳ್ರಿ, ಇಲ್ಲ ನಾನು ಕಂಟಿನ್ಯೂ ಆಗಿ ತೊಗೊತೀನಿ. ಓಕೆ, ಡನ್. ಈ ರೀತಿ ಟಾಪಿಕ್ಗಳು ಬರ್ತಾವೆ, ಯಾರು ನೆಗ್ಲೆಕ್ಟ್ ಮಾಡಬೇಡ್ರಿ. ಈಸಿ ಮೆಥಡ್ಲಿ ಹೇಳತ್ತೀನಿ ಎಲ್ಲರಿಗೂ, ಕನ್ನಡದೊಳಗೆ ಗೊತ್ತಾಗತ್ತಲ್ಲ. ಎಸ್, ಮುಂದಿನ ಟಾಪಿಕನ್ನು ಮುಂದಿನ ಕ್ಲಾಸಲ್ಲಿ ನೋಡೋಣ. ಓಕೆ, ಇಷ್ಟು ಪ್ರಿವಿಯಸ್ ಇಯರ್ ಕ್ವಶನ್ಗಳನ್ನು ನೋಡ್ತೇವೆ ನಾವು. ಇಲ್ಲದ ನೋಡಿರಿ, ಕ್ವಶನ್ಗಳು ಈ ರೀತಿ ಬಂದ ನೋಡಿರಿ. ಪಾಸ್ ಮಾಡಿರಿ, ನೀವೆಲ್ಲ ಕ್ವಶನ್ಗಳನ್ನು ಸಾಲ್ವ್ ಮಾಡಿರಿ. ಯಾವುದೇ ಗೊತ್ತಾಗಲಿಲ್ಲ ಅಂದ್ರೂ ನನಗೆ ಕಮೆಂಟ್ ಮುಖಾಂತರ ಕೇಳ್ರಿ, ನಾನು ಹೇಳ್ಕೊಡ್ತೀನಿ. ಡನ್. ಓಕೆ, ನೋಡಿರಿ, ಈಗ ನಾವು ಎಷ್ಟು ಟಾಪಿಕ್ ನೋಡಿದ್ವಿ? 5 ನೋಡಿದ್ವಿ. ಯಾವ್ಯಾವು? 1ನೇದು ಸ್ಕ್ವೇರು ಕ್ಯೂಬ್, ಹೌದಾ? ಆಮೇಲೆ 2ನೇದು ಭಾಗಾಕಾರದ ನಿಯಮಗಳು, ಆಮೇಲೆ 3ನೇದು ಲಸಾಮಸ, ಹೌದಾ? ಆಮೇಲೆ 4ನೇದು ಯಾವ್ದು ನೋಡಿವಿ? ಭಿನ್ನರಾಶಿಗಳು. ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಈಗ 5ನೇದು ಯಾವ್ದು ನೋಡಿದ್ದೀವಿ ಹೇಳ್ರಿ? ಸಿಂಪ್ಲಿಫಿಕೇಷನ್, ಸರಳೀಕರಣ. ಇವುಗಳು ಗೊತ್ತಿತ್ತಂದ್ರೆ ಮುಂದಿನ ಎಲ್ಲ ಟಾಪಿಕ್ ಬರ್ತಾವೆ ನಿಮಗೆ. ಇವು 4-5 ಟಾಪಿಕ್ ಬಂದು ಅಂದರೆ ಬೇಸಿಕ್ ಇದ್ದಂಗೆ, ಮುಂದಿನ ಎಲ್ಲ ಆರಾಮ್ ಬರ್ತಾವೆ. ಓಕೆ, ಮುಂದಿನ ಟಾಪಿಕನ್ನು ಅತಿ ಬೇಗ ಏನು ಕೆಲವೇ ದಿನಗಳಲ್ಲಿ ತರ್ತೀನಿ. ನಮ್ಗೆ ಟೈಮ್ ಸಿಗೋಂಗಿಲ್ಲ, ಆಲ್ಮೋಸ್ಟ್ ನಾನು ಟೈಮ್ ಮಾಡ್ಕೊಂಡು ತೊಗೊಳತ್ತೀನಿ. ಓಕೆ, ಡೋಂಟ್ ವರಿ, ನಿಮಗೆಲ್ಲ ಮುಗಿಸ್ಕೊಡ್ತೀನಿ. ಈಸಿ ಮೆಥಡಲ್ಲಿ ಮುಗಿಸ್ಕೊಡ್ತೀನಿ. ಪ್ರಿವಿಯಸ್ ಇಯರ್ ಕ್ವಶನ್ ಕೂಡ ನಾನು ಪ್ರಾಕ್ಟೀಸ್ ಮಾಡಿಸುವಂಗೆ ನಿಮಗೆ ಏನು ಮಾಡ್ತೀನಿ, ಕನ್ನಡದೊಳಗೆ ರೆಡಿ ಮಾಡಿ ನಿಮಗೆ ಗ್ರೂಪ್ ಒಳಗೆ ಹಾಕ್ತೀನಿ. ಗ್ರೂಪ್ ಐತಲ್ಲ, ಯಾರ್ಯಾರು ಜಾಯ್ನ್ ಆಗಿರಿ. ನಿಮಗೆ ಸಾಲ್ವ್ ಮಾಡೋದನ್ನು ನಾನು ಸಾಲ್ವ್ ಮಾಡ್ತೀನಿ. ನೆಕ್ಸ್ಟ್ ಟಾಪಿಕ್ ನಿಮಗೆ ಯಾವ್ದು ಬೇಕನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಓಕೆ, ಅದೇ ರೀತಿ ವಿಡಿಯೋವನ್ನು ಶೇರ್ ಮಾಡಿರಿ, ಎಲ್ಲರಿಗೂ ಯೂಸ್ ಆಗಲಿ. ಭಾಳ ಜನ ಪ್ರಿಪ್ರೇಷನ್ ಮಾಡ್ತಾಯಿದ್ದಾರೆ, ಆದ್ರೆ ಕೆಲವು ಜನ ಕೋಚಿಂಗ್ ತೊಗೊಂಡಿಲ್ಲ, ಮನೆಯಲ್ಲಿ ಸ್ಟಡಿ ಮಾಡ್ತಿದ್ದಾರಲ್ಲ, ಅವ್ರಿಗೆ ಹೆಲ್ಪ್ ಆಗಲಿ ಅಂಥೇಳಿ ನೀವು ಅವರಿಗೂ ಕೂಡ ಶೇರ್ ಮಾಡಿರಿ. ಏನೇ ನಿಮಗೆ ಬೇಕಾಗಿತ್ತು ಅಂದ್ರೆ ಮೆಸೇಜ್ ಹಾಕಿರಿ. ಭಾಳ ಜನ ಮೆಸೇಜ್ ಮಾಡ್ತೀರಿ, ಕಮೆಂಟ್ ಮುಖಾಂತರ ನೀವು ತಿಳಿಸ್ಬೋದು. ವಿಡಿಯೋದಲ್ಲಿ ಏನೇ ನೀವು ಚೇಂಜಸ್ಸು, ಆಮೇಲೆ ನಿಮಗೆ ನೆಕ್ಸ್ಟ್ ಟಾಪಿಕ್ ಯಾವ್ದು ಬೇಕನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.